ಕ್ಷೇತ್ರ ಕಾಟನ್ಪೇಟೆ ವಾರ್ಡ್ ನಂಬರ್ 120 ಅಕ್ಕಿಪೇಟೆ ಮುಖ್ಯ ರಸ್ತೆ ನೂತನವಾಗಿ ಅಭಿವೃದ್ಧಿಗೊಳಿಸಲಾಗಿರುವ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಎಲ್ಇಡಿ ಬೀದಿ ದೀಪಗಳು 2 ಮುಗಿದಿರುವ ಕಾಮಗಾರಿಗಳಿಗೆ ಚಾಲನೆ. ಮಾಜಿ ಸಚಿವರಾದ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು, ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಸ್ ಶ್ರೀನಿವಾಸಮೂರ್ತಿರವರು ಹಾಗೂ ಗುತ್ತಿಗೆದಾರರಾದ ಚಂದ್ರಮೋಹನ್ ಮತ್ತು ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಆದರೆ ಅಕ್ಕಿಪೇಟೆ ಮುಖ್ಯ ರಸ್ತೆ ಅತಿ ಹೆಚ್ಚಾಗಿ ಓಡಾಡುವ ಪ್ರದೇಶ, ಜನರಿಗೆ ತೊಂದರೆಯಾಗದಂತೆ ನಾವು ಬೇಗನೆ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಅರ್ಪಿಸಿದ್ದೇವೆ. ಜನರು ಸಂತೋಷದಿಂದ ಇದ್ದಾರೆ. ಇದನ್ನು ನೋಡಿ ನನಗೂ ಸಹ ಸಂತೋಷವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಶರವೇಗದಲ್ಲಿ ನಡೆಯುತ್ತಿದೆ ಎಂದು ತಿಳಿಸಿದರು. ವತಿಯಿಂದ ಒಳ್ಳೆ ಗುತ್ತಿಗೆದಾರರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಸ್ಥಳೀಯ ವಿಶೇಷವಾಗಿ ಎಲ್ಲ ಸೇರಿ ನಾವು ಹೊಸ ರೀತಿಯಾಗಿ ಆಗ್ಬೇಕು ಅಂತ ಬಹಳ ಎಲ್ಲರೂ ಕೂಡ ಹಿಂದೆ ಬಿದ್ದು ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೊಲೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲ. ಸರ್, ಸ್ಥಳೀಯರು ಅಂಗಡಿ ಮುಗ್ಗಟ್ಟವರು ಬರೀ 15 ದಿವಸ ಕಾಲಾವಕಾಶದಲ್ಲಿ 12 ದಿವಸದಲ್ಲೇ ಮುಗಿಸಿದೀನಿ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಒಂದೊಂದ್ಸಲ ಕಾಮಗಾರಿಗಳು ಬೇರೆ ಬೇರೆ ಕಡೆಗಳಲ್ಲಿ ವಿಳಂಬ ಆಗೋಗ್ತದೆ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಎಲ್ಲ ಕೆಲಸಗಳನ್ನು ಮುಕ್ತಾಯ ಮಾಡಿ, ಮತ್ತು ಮೋರಿ ಇರ್ಬೋದು, ಫುಟ್ಪಾತ್ ಇರ್ಬೋದು, ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಬಹಳ ಗುಣಮಟ್ಟದಿಂದ ಮಾಡಿದ್ದಾರೆ. ಮುಂದೆ ಇನ್ನು ಹಲವಾರು ಬೇರೆ ಬೇರೆ ನಮ್ಮ ಚಿಕ್ಕಪೇಟೆ, ಕಾಟನ್ಪೇಟೆಯನ್ನ ಸಂಪೂರ್ಣವಾಗಿ ನಾವು ಹೊಸ ಒಂದು ಬದಲಾವಣೆ ತರೋದಕ್ಕೆ ಈಗಾಗಲೇ ಅನೇಕ ಕಾಮಗಾರಿಗಳು ಶುರುವಾಗಿದೆ. ನಮ್ಮ ಆಸ್ಪತ್ರೆ ರಸ್ತೆ, ಆರ್ಟಿ ಸ್ಟ್ರೀಟು ಎಲ್ಲ ಕೂಡ ಒಂದು ಹೊಸ ಪರಿಕಲ್ಪನೆ, ಮತ್ತು ಈ ಒಂದು ಪ್ರದೇಶಕ್ಕೆ ಒಂದು ಹೊಸ ಒಂದು, ಯಾಕಂದ್ರೆ ನಮ್ಮ ಗಾಂಧಿನಗರ ನೀವು ನೋಡಿರ್ಬೋದು, ಅಲ್ಲಿ ಬಹಳ ಒಂದು ಸುಂದರವಾಗಿ ಮಾಡಿದ್ರು. ಅದೇ ತರ ಇದಕ್ಕೆ ಒಂದು ನವೀಕರಣ ಆಗ್ಬೇಕು. ಚಿಕ್ಕಪೇಟೆ, ಕಾಟನ್ಪೇಟೆ ಅಂತ ಹೇಳಿ ಅಕ್ಕಿಪೇಟೆ ಎಲ್ಲ ಹಳೆಯ ಪೇಟೆ ಪ್ರದೇಶಕ್ಕೆ ನಾವು